ವೀಕ್ಷಕರೇ ನಮಸ್ಕಾರ. ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ನನ್ನ ಇಷ್ಟು ದಿನಗಳ ಕಾಲ ಬೇರೆ ಮಾಧ್ಯಮದಲ್ಲಿ ನೋಡ್ತಿದ್ರಿ, ಸಾಕಷ್ಟು ಪ್ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಿದ್ದೀರಿ. ಈಗ ನನ್ನ ಹೊಸ ಜರ್ನಿ ಸುವರ್ಣ ಡಿಜಿಟಲ್ ಎಡಿಟರ್ ಆಗಿ ಶುರುವಾಗ್ತಾ ಇದೆ. ನಿಮ್ಮ ಪ್ರೀತಿ, ಹಾರೈಕೆ ಮತ್ತು ಮಾರ್ಗದರ್ಶನ ಹೀಗೆ ಇರುತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಟಾಪಿಕ್ ಬಗ್ಗೆ ವಿವರಣೆ ಕೊಡ್ತಾ ಹೋಗಿ. ಇವತ್ತು ಎಲ್ರಿಗೂ ಗೊತ್ತಿದೆ, ಬೆಳಗ್ಗೆಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಯುದ್ಧಕ್ಕೆ ವಿರಾಮ ಬಿದ್ದಿದೆ ಅಂತ ಹೇಳಿ. ಯುದ್ಧ ನಿಲ್ತೇ ಹೋಯ್ತಾ, ಮುಂದೆ ಒರೆಯುತ್ತಾ, ಇದರಿಂದ ನಮಗೇನಾಗುತ್ತೆ, ನಮಗಿಂತ ಹೆಚ್ಚಾಗಿ ನಮ್ಮ ಅಡುಗೆ ಮನೆಯ ಗ್ಯಾಸ್ ಬಂದು ತಲುಪುತ್ತಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಪ್ರತಿಯೊಬ್ಬರಿಗೂ ಇರುವಂಥದ್ದು. ಇವತ್ತಿಗೂ ಕೂಡ ನಾವು ಬೆಂಗಳೂರಲ್ಲೇ ಗಮನಿಸ್ತಾ ಇದ್ದೀವಿ, ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಗ್ಯಾಸ್ಗಳು ಲಭ್ಯವಾಗ್ತಾ ಇಲ್ಲ. ಆಟೋಗಳು ಕ್ಯೂ ಆಗಿ ನಿಂತಿದ್ದಾರೆ, CNG ಲಭ್ಯವಾಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ಗಳಿಗೆ ಇನ್ನೂ ಕೂಡ ಸಮಸ್ಯೆ ಇದೆ. ಇಂಥದರ ಮಧ್ಯದಲ್ಲಿ ಒಂದು ಸೀಸ್ ಫೈರ್ ಅನ್ನುವಂಥ ಧ್ವನಿ ಕಿವಿಗೆ ಜೇನಿನ ರೀತಿಯಲ್ಲಿ ಬಂದಾಗ ಸಹಜವಾಗಿ ಎಲ್ಲರಿಗೂ ಒಂದು ಖುಷಿ ಆಗುತ್ತೆ. ಆದರೆ ಆ ಖುಷಿಯನ್ನು ಪಡುವುದಕ್ಕೆ ಸರಿಯಾದ ಸಮಯನ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಿದ್ರೆ ಈ ಒಂದು ಯುದ್ಧದಲ್ಲಿ ಆಗಿರುವಂಥದ್ದೇನು? ಈಗ ನೀವು ನೋಡ್ಬೋದು, ಇರಾನ್ ಗೆದ್ದಿದ್ದ ಅಥವಾ ಟ್ರಂಪ್ ಸೋತಿದ್ದ ಅಂತ, ಎರಡೂ ಅರ್ಥ ಒಂದೇ ರೀತಿ. ಆದರೆ ಇಲ್ಲಿ ಆಗಿದ್ದು ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುತ್ತೆ. ಹಾಗಿದ್ರೆ ಈ ಇರಾನ್ ಗೆದ್ದಿದ್ದ ಅಥವಾ ಟ್ರಂಪ್ ಸೋತಿದ್ದ, ಇಲ್ಲಿ ಆಗಿರುವಂಥದ್ದೇನು ಅನ್ನೋದನ್ನ ನಿಮಗೆ ವಿವರವಾಗಿ ನಾನು ಹೇಳ್ತಾ ಹೋಗ್ತೀನಿ. ಇವತ್ತು ಬೆಳಗ್ಗೆ ತಮ್ಮ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ಟ್ರಂಪ್ ಈ ಪೋಸ್ಟನ್ನು ಹಾಕ್ತಾರೆ. ಎ ಬಿಗ್ ಡೇ ಫಾರ್ ವರ್ಲ್ಡ್ ಪೀಸ್, ಇರಾನ್ ವಾಂಟ್ಸ್ ಇಟ್ ಟು ಹ್ಯಾಪನ್, ದೇ ಹ್ಯಾವ್ ಹ್ಯಾಡ್ ಇನಫ್, ಲೈಕ್ ವೈಸ್ ಸೊ ಹ್ಯಾಸ್ ಎವ್ರಿ ಒನ್ ಎಲ್ಸ್ ಅಂತ. ಅಂದರೆ ತಮ್ಮ ಹೇಳ್ತಾ ಇದ್ದಾರೆ, ಈಗ ಇರಾನ್ ಹೇಳ್ತಾ ಇದೆ ಅವ್ರಿಗೆ ಸಾಕಾಗಿ ಹೋಗಿದೆ, ಎಷ್ಟಂತ ನಮ್ಮ ಮೇಲೆ ದಾಳಿ ಮಾಡ್ತೀರಿ ಸ್ವಾಮಿ, ಸಾಕು ನಿಲ್ಲಿಸಿ, ನಮಗೆ ಕ್ಷಮಿಸಿ, ನೀವು ಹೇಳಿದಾಗೆ ಕೇಳ್ತೀವಿ ಅಂಥೇಳಿ ಅಂಗಲಾಸ್ತಾ ಇದೆ ಇರಾನ್ ಅನ್ನುವಂಥ ಅರ್ಥ ಬರುವ ರೀತಿಯಲ್ಲಿ ಟ್ರಂಪ್ ಈ ಒಂದು ಉದ್ದವಾದಂಥ ಒಂದು ಪೋಸ್ಟನ್ನು ಮಾಡ್ತಾರೆ. ಅದಾದಮೇಲೆ ಸಹಜವಾಗಿ ಎಲ್ರಿಗೂ ಅನಿಸಿದ್ದು, ಹಾಗಿದ್ರೆ ಅಮೆರಿಕ ಮೇಲುಗೈ ಸಾಧಿಸಿಬಿಡ್ತು, ಅಮೆರಿಕ ಅಂದುಕೊಂಡಂಥ ಎಲ್ಲ ಒಂದು ಗುರಿಯನ್ನು ಇರಾನ್ನಲ್ಲಿ ಮುಟ್ಟಿಬಿಡ್ತು ಅಂಥೇಳಿ. ಆದರೆ ವಾಸ್ತವನೇ ಬೇರೆ ಇದೆ. ಇಲ್ಲಿ ಗೆದ್ದಿದ್ದು ನಿಜಕ್ಕೂ ಟ್ರಂಪ ಅಥವಾ ಟ್ರಂಪ್ರ ಆ ಅಹಂಕಾರ ಸೋತು ಹೋಯ್ತಾ? ಯಾಕಂದರೆ ಮುಂದೆ ಅವರು ಇನ್ನೊಂದು ಮಾಡ್ತಾರೆ, ಇಲ್ಲಿ ಮತ್ತೊಂದು ವಿಚಾರವನ್ನು ಹೇಳ್ತಾರೆ. ಇಷ್ಟು ದಿನಗಳ ಕಾಲ ಎಲ್ಲ ನಾನೇ ಮಾಡಿದ್ದೀನಿ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಂಥ ಟ್ರಂಪ್ ಈ ಬಾರಿ ಅತ್ಯಂತ ಇಂಟೆಲಿಜೆಂಟ್ ಆಗಿ, ಬುದ್ಧಿವಂತಿಕೆಯಿಂದ ಪಾಕಿಸ್ತಾನವನ್ನು ಕೂಡ ಎಳೆದು ತರುವಂಥ ಪ್ರಯತ್ನ ಆಗುತ್ತೆ. ಅಸೀಂ ಮುನೀರ್ ಮತ್ತು ಶಹಬಾಜ್ ಶರೀಫ್ ಹೇಳಿದ ಹಾಗೆ, ನಾನು ಈಗ ಸದ್ಯಕ್ಕೆ ಅಲ್ಲಿ ಯಾವುದೇ ದೊಡ್ಡ ದಾಳಿಯನ್ನು ಮಾಡ್ತಿಲ್ಲ, ಯಾಕಂದರೆ ಇರಾನ್ ಅವರ ಬಳಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದೆ ಈ ಯುದ್ಧ ನಿಲ್ಲಬೇಕು ಅಂತ ಹೇಳಿ. ಇರಾನ್ ಒಂದು ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ನಾಗರಿಕತೆ, ಆ ನಾಗರಿಕತೆಯನ್ನು ನಾನು ಇಲ್ಲದ್ರೆ ಸಂಪೂರ್ಣ ನಾಶ ಮಾಡಿಬಿಡ್ತಾ ಇದ್ದೆ ಅನ್ನುವಂಥ ಹೇಳಿಕೆಯನ್ನು ನಿನ್ನೆ ಆಲ್ರೆಡಿ ಅವ್ರು ಕೊಟ್ಟಿದ್ರು. ಅದೇ ರೀತಿಯಾಗಿ ತನ್ನ ಅಹಂಕಾರವನ್ನು ತೋರ್ಪಡಿಸುವಂಥ ಮತ್ತೊಂದು ಪೋಸ್ಟನ್ನು ಈ ಒಂದು ಟ್ರಂಪ್ ಮಾಡುವಂಥದ್ದು ವೈಟ್ ಹೌಸ್ ಮಾಡುತ್ತೆ. ಹಾಗಿದ್ರೆ ಯಾಕೆ ಇಲ್ಲಿ ಈ ಒಂದು ಪಾಕಿಸ್ತಾನಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನು ಟ್ರಂಪ್ ಕೊಡ್ತಾ ಇದ್ದಾರೆ? ಅದಕ್ಕೂ ಕೂಡ ಒಂದು ವಿಚಾರವಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವೀಕ್ಷಕರೇ, ಈ ಜಿಯೋ ಪೊಲಿಟಿಕ್ಸ್ ಅನ್ನುವಂಥದ್ದು ನಮ್ಮ ನಾರ್ಮಲ್ ಪೊಲಿಟಿಕ್ಸ್ ಅಥವಾ ನಾರ್ಮಲ್ ಆಗಿ ನಮ್ಮ ಮುಂದೆ ಕಾಣುವಂಥ ಘಟನೆಗಳ ರೀತಿ ಅಲ್ಲವೇ ಅಲ್ಲ. ಇಲ್ಲಿ ಯಾರೋ ಇನ್ನೊಬ್ಬರಿಗೆ ಐ ಲವ್ ಯು ಅಂತ ಹೇಳ್ತಾ ಇದ್ರು, ಅದರ ಕೆಳಗಡೆನೆ ಹೋಗಿ ಅವರಿಗೆ ಒಂದು ಚಾಕುವನ್ನು ಚುಚ್ಚುವಂಥ ಪ್ರಯತ್ನಗಳಾಗ್ತಾ ಇರ್ತವೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂಥ ಪ್ರಶ್ನೆ ಅಲ್ಟಿಮೇಟ್ ಆಗಿ ನಮ್ಮ ಹಿತಾಸಕ್ತಿಯೇ ನಮಗೆ ಮುಖ್ಯ ಅನ್ನುವಂಥದ್ದೇ ಈ ಜಿಯೋ ಪೊಲಿಟಿಕ್ಸ್ನ ಒಂದು ವೇದವಾಕ್ಯವಾಗಿರುವಂಥದ್ದು. ಆ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಗಮನವನ್ನು ಇಟ್ಕೊಂಡು ನೋಡ್ತಾ ಹೋಗೋದಾದ್ರೆ, ನಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಪೋಸ್ಟನ್ನು ಮಾಡ್ತಾರೆ. ಈ ಬಾರಿ ಇರಾನ್ ಪರವಾಗಿ, ಇರಾನ್ ನನಗೆ ಈ ರೀತಿಯಾಗಿ ಹೇಳಿದೆ ಅನ್ನುವಂಥ ರೀತಿಯಲ್ಲಿ, ಆನ್ ಬಿಹಾಫ್ ಆಫ್ ದಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್, ಐ ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅಪ್ರಿಸಿಯೇಷನ್ ಫಾರ್ ಮೈ ಡಿಯರ್ ಬ್ರದರ್ಸ್, His Excellency Prime Minister of Pakistan Sharif and His Excellency Field Marshal Munir for the tireless efforts to end the war in the ರೀಜನ್ ಅನ್ನುವಂಥ ಹೇಳಿಕೆ. ಅಂದರೆ ಪಾಕಿಸ್ತಾನ ಅಷ್ಟು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇತ್ತು ಅಂತ. ಇಲ್ಲಿ ಪಾಕಿಸ್ತಾನಕ್ಕೂ ಕ್ರೆಡಿಟ್ ಕೊಟ್ಟಾಯಿತು, ಚೈನಾಕ್ಕೂ ಕ್ರೆಡಿಟ್ ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ. ಅಂದರೆ ತನ್ನದೇ ಆದ ರೀತಿಯಲ್ಲಿ ಜಿಯೋ ಪೊಲಿಟಿಕ್ ಮೂವನ್ನು ಮಾಡ್ತಾ ಮೂಲಕವಾಗಿ ಭಾರತಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನ ನಿರಂತರವಾಗಿ ಟ್ರಂಪ್ ಏನು ಮಾಡ್ತಾ ಇದ್ರು, ನಾವು ಈ ಒಂದು ಸೀಸ್ ಫೈರನ್ನು ನೋಡಬೇಕಾಗಿರುವಂಥ ದೃಷ್ಟಿಕೋನವೇ ಅದಾಗಿರುತ್ತೆ. ಯಾರೂ ಕೂಡ ನಾವು ಬ್ಲೈಂಡ್ ಆಗಿ ಅಮೆರಿಕ ನಮ್ಮ ಸಪೋರ್ಟ್ ನಿಲ್ಲುತ್ತೆ ಅಂತ ಭಾವಿಸೋದಾಗ್ಲಿ, ಅಥವಾ ಅಮೆರಿಕ ನಮ್ಮನ್ನು ಏನೋ ಒಂದು ಬ್ಲೇಮ್ ಮಾಡಿದ ಮಟ್ಟಕ್ಕೆ ಅದು ನಿಜಾನೇ ಅಂತ ಹೇಳೋದನ್ನು ನಾವು ಈಗಿಂದಲೇ ಎಚ್ಚರಿಕೆಯಿಂದ ಅದನ್ನು ಪರಿಗಣಿಸ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಸ್ಪಷ್ಟವಾಗಿ ಏನಂದರೆ, ಅಮೆರಿಕದ ಮುಂದಿನ ಟಾರ್ಗೆಟ್ ಭಾರತ ಆಗಿರುತ್ತೆ. ಆದರೆ ಭಾರತದ ಮೇಲೆ ದಾಳಿ ಮಾಡೋದಿಲ್ಲ, ತಾನು ಹೇಳಿದ ಹಾಗೆ ಕೇಳಬೇಕು ಭಾರತ. ಆ ರೀತಿಯಾದಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಈಗ ಟ್ರಂಪ್ ಮುಂದಿನ ಹೆಜ್ಜೆ ಇಡುವಂಥ ಸಾಧ್ಯತೆಗಳಂತೂ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಇದೇ ಮೊದಲ ಬಾರಿಗೆ ಒಬ್ಬ ಅಮೆರಿಕನ್ ನಾಗರಿಕನನ್ನು ಸ್ಪೈ ಆಗಿರುವಂಥ ವ್ಯಕ್ತಿಯನ್ನು ಇವತ್ತು ನಮ್ಮ NIA ಅರೆಸ್ಟ್ ಮಾಡುತ್ತೆ. ನಿನ್ನೆ ಬಹಿರಂಗವಾಗಿ NIA ಕೂಡ ಪ್ರದರ್ಶನ ಮಾಡಿದೆ. ವೀಲ್ ಚೇರಲ್ಲಿ ಬರ್ತಾ ಇರ್ತಾನೆ ಆ ವೆಂಡರೆನ್ಸ್ ಅಂತಕ್ಕಂಥ ವ್ಯಕ್ತಿ. ಆ ವೀಲ್ ಚೇರಲ್ಲಿ ಬರುವಂಥ ಸಂದರ್ಭದಲ್ಲಿ ಅದನ್ನು ವಿಡಿಯೋ ಮಾಡಿ ಇಡೀ ಜಗತ್ತಿಗೆ ತೋರಿಸ್ತಾರೆ.
ಅಂದರೆ ಅಮೆರಿಕದಾದರೂ ಅಷ್ಟೇ, ಯಾರಾದರೂ ಅಷ್ಟೇ ನಮ್ಮ ಮೇಲೆ ಏನಾದರೂ ದಾಳಿ ಮಾಡೋಕ್ಕೆ ಬಂದರೆ ನಾವು ಹೀಗೆ ಮಾಡ್ತೀವಿ ಅಂತ ಭಾರತ ಕೂಡ ಸಂದೇಶ ಕೊಡ್ತಾ ಇದೆ. ಮಾತಿನಲ್ಲಿ ಪ್ರೀತಿ ಇದೆ, ಮಾತಿನಲ್ಲಿ ಸಿಹಿ ಇದೆ, ಆದರೆ ಎರಡೂ ದೇಶಗಳ ಕೃತಿಯನ್ನು ನೋಡಿದಾಗ ಇಲ್ಲಿ ನಮ್ಮ ಹಿತಾಸಕ್ತಿ ಮುಖ್ಯವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ನಂತರದಲ್ಲಿ ಇದನ್ನೇ ಇರಾನ್ ಹಾಕಿರುವಂಥ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಗಮನಿಸಬೇಕು. ಇಷ್ಟೊತ್ತವರೆಗೂ ನಾನು ನಿಮಗೆ ಹೇಳಿದ್ದು ಟ್ರಂಪ್ ಪಾಯಿಂಟ್ ಆಫ್ ವ್ಯೂನ, ನಾನೇ ಇಲ್ಲಿ ಎಲ್ಲ ಪಾಕಿಸ್ತಾನ ನನಗೆ ಸಹಾಯ ಮಾಡ್ತು, ಪಾಕಿಸ್ತಾನ ಸಹಾಯ ಅಲ್ಲಿ ನಿರಂತರವಾಗಿ ಶಾಂತಿ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತು, ಆದರೆ ಎಲ್ಲವನ್ನೂ ನಾನು ಮಾಡಿದ್ದೇನೆ, ನನಗೆ ಸರೆಂಡರ್ ಆಯಿತು ಇರಾನ್ ಅಂತ ಏನು ಒಂದು ಧ್ವನಿ ಬರುವ ಹಾಗೆ ಟ್ರಂಪ್ ಟ್ವೀಟನ್ನು ಮಾಡ್ತಿದ್ರು, ಪೋಸ್ಟನ್ನು ಮಾಡ್ತಾ ಇದ್ರು. ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಇರಾನ್ ಇನ್ ಇಂಡಿಯಾ, ಭಾರತದಲ್ಲಿರ್ತಕ್ಕಂಥ ಇರಾನ್ನ ಎಂಬಸಿ ಅವರು 10 ಪಾಯಿಂಟ್ಗಳ ಒಂದು ಪೋಸ್ಟನ್ನು ಮಾಡ್ತಾರೆ. ಇದು ಸೀಸ್ ಫೈರ್ ಆಗಿರುವಂಥದ್ದು ತಾತ್ಕಾಲಿಕವಾಗಿ ಆಗಿದೆ, 2 ವಾರಗಳ ಕಾಲ ಆಗುವಂಥದ್ದಿದೆ. ಆದರೆ ನಮ್ಮದು ಇಷ್ಟು ಕಂಡೀಷನ್ಸ್ಗಳಿದ್ದಾವೆ. ಅವರ 10 ಪಾಯಿಂಟ್ ಕಂಡೀಷನ್ಸ್ ಏನು? ಮೊದಲನೇ ಕಂಡೀಷನ್ ನಾನ್ ಅಗ್ರೆಷನ್, ಯಾವುದೇ ಕಾರಣಕ್ಕೂ ದಾಳಿ ಮಾಡಂಗಿಲ್ಲ, ಗುಂಡು ಹಾರಿಸಂಗಿಲ್ಲ, ಮಿಸೈಲು ಹಾರಿಸಂಗಿಲ್ಲ, ಏನು ಮಾಡಂಗಿಲ್ಲ, ಸ್ಟ್ರೇಟ್ ಅವೇ ಶಾಂತಿಯನ್ನು ಕಾಪಾಡಿಕೊಳ್ಬೇಕು, ನಾನ್ ಅಗ್ರೆಷನ್. ಎರಡನೇ ಪಾಯಿಂಟ್ ಕಂಟಿನ್ಯೂಷನ್ ಆಫ್ ಇರಾನ್ಸ್ ಕಂಟ್ರೋಲ್ ಓವರ್ ದಿ ಸ್ಟ್ರೇಟ್ ಆಫ್ ಹರ್ಮೋಸ್. ಇದನ್ನು ನಾವು ಗಮನಿಸಬೇಕು ವೀಕ್ಷಕರೇ. ಈ ಸ್ಟ್ರೇಟ್ ಆಫ್ ಹರ್ಮೋಸ್ ಏನಿದೆ, ಹರ್ಮೋಸ್ ಜಲಸಂಧಿ ಏನಿದೆ, ಅದು ಯಾರ ಕಂಟ್ರೋಲಲ್ಲಿ ಇರಬೇಕು ಅನ್ನುವಂಥ ಪ್ರಶ್ನೆ ಇದ್ದೇ ಇತ್ತು. ಈಗ ನೋಡಿ, ಇರಾನ್ ಮೇಲೆ ದಾಳಿ ಆಗಿದ್ದಕ್ಕೆ ಇರಾನ್ ಅದನ್ನು ಬ್ಲಾಕೇಡ್ ಮಾಡಿಬಿಡುತ್ತೆ. ಅದು ಅಲ್ಲಿ ಬ್ಲಾಕೇಡ್ ಮಾಡಿರೋದ್ರಿಂದಾಗಿ ಇಡೀ ವಿಶ್ವದ ಆರ್ಥಿಕತೆ ಅಲ್ಲಾಡಿ ಹೋಗ್ಬಿಡುತ್ತೆ. ಇಡೀ ನಮ್ಮ ಭಾರತ ಸೇರಿದಾಗೆ ವಿಶ್ವದ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, LPG CNG ಸಪ್ಲೈಗಳಿರ್ಬೋದು, ಪ್ರತಿಯೊಂದು ಸಪ್ಲೈ ಚೇನ್ಗಳು ಕೂಡ ಕಟ್ಟಾಗಿ ಹೋಗ್ಬಿಡುತ್ತೆ. ಟ್ರಂಪ್ ಏನು ಹೇಳ್ತಿದ್ರು? ನೀವು ಸರೆಂಡರ್ ಆಗಬೇಕು, ಆ ಒಂದು ಹರ್ಮೂಜ್ ಜಲಸಂಧಿ ಸಂಪೂರ್ಣ ನಮ್ಮ ಕೈಯಲ್ಲಿರುತ್ತೆ. ಮೊನ್ನೆ ಆ ವ್ಯಕ್ತಿ ಅದನ್ನು ಹರ್ಮೂಜ್ ಜಲಸಂಧಿ ಅಲ್ಲ, ಟ್ರಂಪ್ ಜಲಸಂಧಿ ಅಂತ ಕರೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದು ಆ ರೀತಿಯ ಪದವನ್ನು ಬಳಕೆ ಕೂಡ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ. ಹಾಗೆಂದರೆ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು ನಿಜನ, ಈಗ ಇರಾನ್ ಹೇಳ್ತಾ ಇರುವಂಥದ್ದು ನಿಜನ? ಇವತ್ತು 3ನೇ ಪಾಯಿಂಟನ್ನು ನೋಡಬೇಕು, ಅಕ್ಸೆಪ್ಟೆನ್ಸ್ ಆಫ್ ಎನ್ರಿಚ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವೀಕ್ಷಕರೇ. ಇದು ಎನ್ರಿಚ್ಮೆಂಟ್ ಅಂದರೆ ಏನು ಅಂದ್ಕೊಂಡ್ರಿ? ನ್ಯೂಕ್ಲಿಯರ್ ಎನ್ರಿಚ್ ಮಟೀರಿಯಲ್. ಇಲ್ಲಿ ಇದ್ದಂಥದ್ದು ಏನಂದರೆ, ಅಮೆರಿಕ ಮತ್ತು ಇಸ್ರೇಲ್ನ ಮುಖ್ಯ ಗುರಿಯಾಗಿದ್ದು ಒಂದು ಅಲ್ಲಿರುವಂಥ ರಿಜಿಮ್ ಚೇಂಜ್. ಯಾಕೆ ರಿಜಿಮ್ ಚೇಂಜ್ ಮಾಡಬೇಕು? ಅವರ ಬಳಿಯಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ಎನ್ರಿಚ್ಡ್ ಮಟೀರಿಯಲನ್ನು ವಶಕ್ಕೆ ತೆಗೆದುಕೊಳ್ಬೇಕು ಅಥವಾ ಅದನ್ನು ಡೆಸ್ಟ್ರಾಯ್ ಮಾಡಬೇಕು. ಆದರೆ ಈಗ ಇರಾನ್ ಹಾಕಿರುವಂಥ ಕಂಡೀಷನ್, ಅದನ್ನು ನೀವು ಮುಟ್ಟಂಗಿಲ್ಲ. ಹಾಗಿದ್ರೆ ಏನಾಗ್ತಾ ಇದೆ? ಆ ಉದ್ದೇಶನೇ ಇಲ್ಲಿ ಈಡೇರ್ತಾ ಇಲ್ಲ ಅಂದಾಗ, ಇವತ್ತಿಲ್ಲ ಇನ್ನೊಂದು 5 ವರ್ಷನ 10 ವರ್ಷ ಇದರಿಂದ 2 ದೇಶಗಳು ಪಾಠ ಕಲ್ತಿರುತ್ತೆ. ಇರಾನ್ ಇನ್ನೂ ಹೆಚ್ಚು ಮಿಸೈಲ್ಗಳನ್ನು ಸ್ಟಾಕ್ ಪೈಲ್ ಮಾಡುತ್ತೆ. ನಾಳೆ ಅದನ್ನು ಅಣು ಬಾಂಬ್ ಆಗಿ ಪರಿವರ್ತಿಸಿದರೆ ವಿಶ್ವದ ಶಾಂತಿ ಏನಾಗುತ್ತೆ? ಈಗ ನಾವಿಲ್ಲಿ ಭಾರತಕ್ಕೂ ಇರಾನ್ಗೂ ಚೆನ್ನಾಗಿದೆ, ನಮ್ಮ ಮೇಲೆ ಇನ್ನೂ ಸಮಸ್ಯೆ ಇಲ್ಲ ಅಂದರೂ ಇರಾನ್ ಯಾವ ದೇಶದ ಮೇಲೆ ಅದನ್ನು ಪ್ರಯೋಗ ಮಾಡುತ್ತೆ, ಅದರಿಂದ ಆಗುವಂಥ ಇಂಪ್ಯಾಕ್ಟ್ಸ್ಗಳೇನು ನಾವು ನೋಡಿದ್ದೀವಿ. ಇವತ್ತು ಯಾವುದೇ ದೇಶ ನಾವು ಸ್ವತಂತ್ರವಾಗಿದ್ದೀವಿ ಅಂತ ಹೇಳಿಕೊಂಡ್ರೂ ಸಂಪೂರ್ಣ ಸ್ವತಂತ್ರ ಯಾವುದೇ ದೇಶಗಳು ಇಲ್ಲ, ಎಲ್ಲರೂ ಇಂಟರ್ ಡಿಪೆಂಡೆಂಟ್ ಆಗಿದ್ದೀವಿ. ಇಂಟರ್ ಕನೆಕ್ಟಿವಿಟಿ ಇಲ್ಲ, ಇಂಟರ್ ಡಿಪೆಂಡೆನ್ಸಿ ಇಲ್ಲ ಅಂದರೆ ಯಾರು ಕೂಡ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ದಾಗ ಈ ಒಂದು ವಿಚಾರವನ್ನು ನೋಡ್ತಿದ್ರೆ, ಅವರ ಬಳಿಯಲ್ಲಿ ಅಣು ಬಾಂಬ್ಗೆ ಬೇಕಾಗಿರತಕ್ಕಂಥ ನ್ಯೂಕ್ಲಿಯರ್ ಎನ್ರಿಚ್ಡ್ ಆ ಒಂದು ಮಟೀರಿಯಲ್ ಏನಿದೆ ಅದು ಅವರ ಬಳಿಯಲ್ಲೇ ಉಳಿದುಕೊಳ್ಳುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಬೇಕು, ಲಿಫ್ಟಿಂಗ್ ಆಲ್ ಪ್ರೈಮರಿ ಸ್ಯಾಂಕ್ಷನ್ಸ್. ಇರಾನ್ ಮೇಲೆ ರಷ್ಯಾವನ್ನು ಹೊರತುಪಡಿಸಿದರೆ ವಿಶ್ವದ ಅತಿ ಹೆಚ್ಚು, ಅದರಲ್ಲೂ ಅಮೆರಿಕದ ಅತಿ ಹೆಚ್ಚು ಸ್ಯಾಂಕ್ಷನ್ಸ್ ಇರೋದು ಇರಾನ್ ಮೇಲೆ. ನಮ್ಮ ಮೇಲೆ ಇರುವಂಥ ಸ್ಯಾಂಕ್ಷನ್ ಎಲ್ಲ ತೆಗೆದುಹಾಕಿ ನಾವು ವ್ಯಾಪಾರ ವಹಿವಾಟು ಮಾಡ್ತೀವಿ, ನಮ್ಮ ತೈಲವನ್ನು ನಾವು ಮಾರಾಟ ಮಾಡ್ಕೊಳ್ತೀವಿ. ಯಾಕೆ ತಡಿತಿದ್ದೀರಿ? ಆಲ್ರೆಡಿ ನೀವು ಗಮನಿಸ್ಬೋದು, ಇರಾನ್ ಮೇಲೆ ಇರುವಂಥ ತೈಲ ಮಾರಾಟದ ಆ ಒಂದು ಸ್ಯಾಂಕ್ಷನನ್ನು 30 ದಿನಗಳ ಅವಧಿಗೆ ಅಮೆರಿಕ ತೆರವು ಮಾಡಿದೆ. ಹೀಗಾಗಿ ಭಾರತಕ್ಕೂ ಕೂಡ ಇರಾನ್ನಿಂದ ನೇರವಾಗಿ ತೈಲ ಬರ್ತಾ ಇರೋದು. ಅದನ್ನು ನೀವು ಲೆಜಿಟಿಮೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಲಿಫ್ಟಿಂಗ್ ಆಲ್ ಸೆಕೆಂಡರಿ ಸ್ಯಾಂಕ್ಷನ್ಸ್. ಸೆಕೆಂಡರಿ ಸ್ಯಾಂಕ್ಷನ್ಸ್ ಅಂದರೆ ಏನು? ಫಸ್ಟು ಇಲ್ಲೊಂದು ಅಮೆರಿಕ ಇದೆ, ಇಲ್ಲೊಂದು ಇರಾನ್ ಇದೆ. ಇರಾನ್ ಮೇಲೆ ಮೊದಲು ಸ್ಯಾಂಕ್ಷನ್ ಹಾಕೋದು ಎಕನಾಮಿಕ್ ಬ್ಲಾಕೇಡನ್ನು ಹಾಕಿರ್ತಾರೆ, ಸ್ಯಾಂಕ್ಷನ್ಸ್ ಹಾಕಿರ್ತಾರೆ. ಅಲ್ಲಿರ್ತಕ್ಕಂಥ ಮಟೀರಿಯಲ್ಸನ್ನು ಯಾರೂ ತರಿಸ್ಕೋಬಾರ್ದು, ಯಾರೂ ಅದನ್ನು ಆಮದು ಮಾಡ್ಕೊಳ್ಬಾರ್ದು. ಅದು ಆಯಿಲ್ ಇರಲಿ ಅಥವಾ ಅವರಿಂದ ಬರುವಂಥ ಯಾವುದೇ ಪಲ್ಸಸ್ ಏನೇ ಇದ್ರೂ ಕೂಡ ಅದನ್ನು ಆಮದು ಮಾಡ್ಕೊಳ್ಬಾರ್ದು, ಗ್ಯಾಸನ್ನು ಆಮದು ಮಾಡ್ಕೊಳ್ಬಾರ್ದು, ಅದನ್ನು ಐಸೋಲೇಟ್ ಮಾಡಬೇಕು, ಅದನ್ನು ಒಬ್ಬಂಟಿ ಮಾಡಬೇಕು ಅನ್ನುವಂಥದ್ದು ಪ್ರೈಮರಿ ಸ್ಯಾಂಕ್ಷನ್. ಆದರೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಏನಂದರೆ, ಒಂದು ವೇಳೆ ಅದನ್ನು ಇರಾನ್ನಿಂದ ಭಾರತ ತರಿಸಿಕೊಂಡ್ರೆ ಭಾರತದ ಮೇಲೂ ಕೂಡ ಸ್ಯಾಂಕ್ಷನ್ ಹಾಕುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಸೆಕೆಂಡರಿ ಸ್ಯಾಂಕ್ಷನನ್ನು ನೀವು ಹಾಕಂಗಿಲ್ಲ. ನಾವು ಯಾವುದೇ ದೇಶದ ಜೊತೆಯಲ್ಲಿ ವ್ಯಾಪಾರ ವಹಿವಾಟನ್ನು ಮುಕ್ತವಾಗಿ ಮಾಡ್ತೀವಿ, ಅದಕ್ಕೆ ನೀವು ತಡೆಯಂಗಿಲ್ಲ ಅನ್ನುವಂಥ ಒಂದು ಕಂಡೀಷನನ್ನು ಕೂಡ ಇರಾನ್ ಇಟ್ಟಿರುವಂಥದ್ದು. ನೆಕ್ಸ್ಟ್, ಟರ್ಮಿನೇಷನ್ ಆಫ್ ಆಲ್ IAEA ಬೋರ್ಡ್ ಆಫ್ ಗವರ್ನರ್ಸ್ ರೆಸೊಲ್ಯೂಷನ್ಸ್. ಇದು ಅತಿ ದೊಡ್ಡದಾಗಿರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಅಟಾಮಿಕ್ ಎನ್ರಿಚ್ ಅಕಾಡೆಮಿ ಬರುತ್ತೆ. ಈ ಒಂದು IAEA ಏನಿದೆ, ಇಲ್ಲಿಂದ ಬರುವಂಥ ಅಲ್ಲಿದ್ದಂಥ ಸ್ಯಾಂಕ್ಷನ್ಸ್ ಇರ್ಬೋದು, ರೆಸೊಲ್ಯೂಷನ್ಸ್ ಇಲ್ಲಿವರೆಗೆ ಏನು ತೆಗೆದುಕೊಳ್ಳಲಾಗಿದೆ ಅಂದರೆ, ಇಡೀ ವಿಶ್ವದ ಈ ಅಟಾಮಿಕ್ ಎನ್ರಿಚ್ಡ್ ಮಟೀರಿಯಲ್ಸ್ ಏನಿರುತ್ತೆ ಅದನ್ನು ಇವರು ಕಂಟ್ರೋಲ್ ಮಾಡೋದು ಅಥವಾ ಅದರ ಬಗ್ಗೆ ನಿಗಾ ವಹಿಸುವಂಥ ಒಂದು ಸಂಸ್ಥೆ ಇದೆ. ಅಲ್ಲಿಂದ ಬರುವಂಥ
ಅಲ್ಲಿರುವಂಥ ರೆಸಲ್ಯೂಷನ್ಸ್ಗಳೇನಿದ್ದಾವೆ, ಅದರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ರೆಸಲ್ಯೂಷನ್ಸ್ ತಂದಿದ್ದಾರೆ ಇರಾನ್ ವಿರುದ್ಧ ಅವೆಲ್ಲವನ್ನು ಕೂಡ ಬರ್ಖಾಸ್ತು ಮಾಡಬೇಕು. ಇದು ಮತ್ತೊಂದು ಕಂಡೀಷನ್ಸ್. ಪೇಮೆಂಟ್ ಆಫ್ ಕಾಂಪನ್ಸೇಷನ್ ಟು ಇರಾನ್, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಏನು ಕಾಂಪನ್ಸೇಷನ್ ಕೊಡ್ತಾರೆ? ನೇರವಾಗಿ ಅಮೆರಿಕ ಕೊಡುತ್ತಾ? ಖಂಡಿತವಾಗಿಯೂ ಇಲ್ಲ. ಇಲ್ಲೂ ಕೂಡ ಇವರಿಗೆ ಬರುವಂಥ ಪೇಮೆಂಟ್ ಆಫ್ ಸ್ಯಾಂಕ್ಷನ್ಸ್ ಏನಿದೆ ಅಥವಾ ಪೇಮೆಂಟ್ ಆಫ್ ಕಾಂಪನ್ಸೇಷನ್ ಏನಿದೆ ವೀಕ್ಷಕರೇ, ನಿಮ್ಮ ಜೇಬಿನಿಂದನೇ ಹೋಗುವಂಥದ್ದು. ಯಾಕಂದರೆ ಈಗ ಇರಾನ್ ಏನು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ ಅಂದರೆ, ಹರ್ಮುಜ್ ಜಲಸಂಧಿಯಲ್ಲಿ ಟೋಲನ್ನು ಫಿಕ್ಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಆ ಟೋಲನ್ನು ಫಿಕ್ಸ್ ಮಾಡಿದರೆ ಪ್ರತಿ ಹಡಗುಗಳಿಗೂ ಕೂಡ $2 ಮಿಲಿಯನ್ ಸರಾಸರಿ ವರ್ಷಕ್ಕೆ ಸರಿಸುಮಾರಾಗಿ $300-400 ಬಿಲಿಯನ್ ಸಂಗ್ರಹ ಮಾಡುವಂಥ ಉದ್ದೇಶ ಇರಾನ್ದು. ಹರ್ಮುಜ್ ಜಲಸಂಧಿ ಫ್ರೀ ಆಗಿತ್ತು, ಅದರ ಮೇಲೆ ಅಮೆರಿಕ ಬಂದು ಇಸ್ರೇಲ್ ಬಂದು ದಾಳಿ ಮಾಡ್ತವೆ, ಈಗ ಯುದ್ಧ ನಿಲ್ಲಿಸ್ತೀವಿ ಅಂತಾರೆ. ಈಗ ಅದಕ್ಕೆ ಟೋಲ್ ಫಿಕ್ಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ತಂದಿರುವಂಥದ್ದು ಇದೇ ಅಮೆರಿಕ. ಅಂದರೆ ಅಮೆರಿಕದ ಹುನ್ನಾರಗಳು ಹೇಗಿದ್ದಾವೆ, ಅದು ಮಾಡುವಂಥ ಎಡವಟ್ಟಿಗೆ ಹೇಗೆ ಇಡೀ ವಿಶ್ವವೇ ಒಂದು ಬೆಲೆಯನ್ನು ತರಬೇಕಾಗುತ್ತೆ, ಅದು ಮಾನಿಟರಿಲಿ ಇರ್ಬೋದು ಅಥವಾ ಯಾವುದೇ ರೀತಿಯಂಥ ಕಾರಣದಿಂದ ಇರ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿರುವಂಥದ್ದು. ಆಮೇಲೆ ವಿಡ್ರಾವಲ್ ಆಫ್ US ಕಾಂಬ್ಯಾಟ್ ಫೋರ್ಸಸ್ ಫ್ರಮ್ ಆಲ್ ದಿ ರೀಜನ್. ಅಮೆರಿಕಾದ ಕಾಂಬ್ಯಾಟ್ ಫೋರ್ಸಸ್ಗಳೇನಿದ್ದಾವೆ ಇರಾನ್ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳಲ್ಲಿ ಅವೆಲ್ಲವನ್ನು ನೀವು ತೆಗೆದುಕೊಂಡು ಹೋಗಬೇಕು ಅಂತೇಳಿ, ಅವೆಲ್ಲ ಕಾಂಬ್ಯಾಟ್ ಫೋರ್ಸಸ್ ಇದ್ದಾಗ, ಅವರ ವಾಯು ನೆಲೆ ಇದ್ದಾಗ, ಅವರ ನೌಕಾ ನೆಲೆಗಳಿದ್ದಾಗಲೇ ಕತಾರ್, ಸೌದಿ ಅರೇಬಿಯಾ, UAE ಸೇರಿದ ಹಾಗೆ ಬಹುತೇಕವಾಗಿ 12 ದೇಶಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಬರ್ತಾ ಇದೆ ಇರಾನ್. ಇನ್ನು ಅವರು ಅಲ್ಲೂ ಇಲ್ಲ ಅಂದರೆ ಇರಾನ್ಗೆ ಏನು ಮಾಡೋದಾಗುತ್ತೆ? ಒಂದು ಫ್ರೀ ಹ್ಯಾಂಡ್ ಕೊಟ್ಟಾಗುತ್ತೆ. ಇವೆಲ್ಲವನ್ನು ಕೂಡ ಇಲ್ಲಿ ಯಾರು ಒಪ್ಕೊಂಡಿದ್ದಾರೆ? ಯಾಕಂದರೆ ಇರಾನ್ ತನ್ನ ಪಾಯಿಂಟ್ ಆಫ್ ವ್ಯೂ ಅನ್ನು ಹೇಳ್ತಾ ಇದೆ, ಅಮೆರಿಕ ತನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದೆ. ಅಲ್ಲಿ ಮಧ್ಯದಲ್ಲಿ ನಿಜಕ್ಕೂ ಆಗ್ತಿರುವಂಥದ್ದು ಏನು ಅಂದರೆ, ಕೊನೆಗೆ ನಿಮ್ಮಂಥ ಜನಸಾಮಾನ್ಯರು ಬೆಲೆಯನ್ನು ತೆರಬೇಕಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥದ್ದು. ಅದಾದಮೇಲೆ ಸಿಸೇಷನ್ ಆಫ್ ವಾರ್ ಆನ್ ಆಲ್ ಫ್ರಂಟ್ಸ್ ಇನ್ಕ್ಲೂಡಿಂಗ್ ಅಗೇನ್ಸ್ಟ್ ದಿ ಹೀರೋಯಿಕ್ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಆಫ್ ಲೆಬನಾನ್. ನೀವು ಲೆಬನಾನಲ್ಲೂ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಕೇಳ್ತಾರೆ ಇವರು. ಇಷ್ಟೆಲ್ಲ ಕಂಡೀಷನ್ಗಳಿಗೆ ಈಗ ಅಮೆರಿಕ ಒಪ್ಕೊಳ್ಳುತ್ತಾ? ಅಮೆರಿಕ ಒಪ್ಪಿಕೊಂಡಿದ್ದೆ ಆದರೆ ಅವರ ಉದ್ದೇಶ ಏನಿತ್ತು? ಮೊದಲು ಈ ಯುದ್ಧವನ್ನು ಯಾಕೆ ಮಾಡ್ತೀವಿ ಅಂತ ಹೇಳಿದರು? ಇರಾನ್ ಬಳಿಯಲ್ಲಿ ನ್ಯೂಕ್ಲಿಯರ್ ಎನ್ರಿಚ್ಡ್ ಮಟೀರಿಯಲ್ ಇದೆ, ಅದು ವಿಶ್ವದ ಶಾಂತಿಗೆ ಧಕ್ಕೆಯನ್ನು ಕೊಡುತ್ತೆ, ಅದಕ್ಕೆ ನಾವು ಅದನ್ನು ವಶಕ್ಕೆ ಅದನ್ನು ನಾಶ ಮಾಡಬೇಕು, ಯುದ್ಧವನ್ನು ಮಾಡ್ತೀವಿ. ಅಲ್ಲಿರುವಂಥ ಖಮೇನಿ ಏನಿದ್ದಾರೆ, ಸರ್ವೋಚ್ಚ ನಾಯಕ ಖಮೇನಿ ಅಲ್ಲಿ ಸಂಪೂರ್ಣವಾಗಿ ಜನರ ಹಕ್ಕುಗಳನ್ನು ಹತ್ತಿಕ್ಕಿರ್ತಾ ಇದ್ದಾರೆ. 30,000 ಜನರನ್ನು ಒಂದೇ ತಿಂಗಳಲ್ಲಿ ಹತ್ಯೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಆ ಒಂದು ರಿಜಿಮನ್ನು ತೊಲಗಿಸಿ ಅಲ್ಲಿ ಒಬ್ಬ ಡೆಮೋಕ್ರೆಟಿಕ್ ಆಗಿರುವಂಥನೋ ಅಥವಾ ವೆಸ್ಟ್ಗೆ ಹತ್ತಿರವಾಗಿರುವಂಥ ಮತ್ತೊಬ್ಬ ನಾಯಕನನ್ನು ನಾವು ತಂದು ಸ್ಥಾಪಿಸಬೇಕು, ರಿಜಿಮ್ ಚೇಂಜನ್ನು ಮಾಡಬೇಕು ಅಂತೇಳಿ ಎರಡನೇದ್ದು ಅವರ ಉದ್ದೇಶ ಇದ್ದಿದ್ದು. ಇದಾದರೂ ಆಗ್ತಾ ಇದೆಯಾ? ಅದೂ ಆಗ್ತಾ ಇದೆ. ಮೂರನೇ ಉದ್ದೇಶ ಇರುವಂಥದ್ದೇನು? ಅಲ್ಲೂ ಕೂಡ ನಾಗರಿಕ ಹಕ್ಕುಗಳನ್ನು ತರಬೇಕು ಅನ್ನುವಂಥ ಒಂದು ಮುಖವಾಡವನ್ನು ತೊಟ್ಟು ಹೇಳಿಕೆಗಳನ್ನು ಕೊಡ್ತಿದ್ರು. ಅಲ್ಲಿ ಮಹಿಳೆಯರಿಗೆ ಬದುಕೋದಕ್ಕೇನೆ ಆಗ್ತಾ ಇಲ್ಲ, ಅಷ್ಟು ಇಸ್ಲಾಮಿಕ್ ಆಗಿರ್ತಕ್ಕಂಥ ಒಂದು ಕಟ್ಟರ್ಪಂಥೀಯ ಪದ್ಧತಿಗಳನ್ನ ತರ್ತಾ ಇದ್ದಾರೆ, ಅದನ್ನು ನಾವು ನಿಯಂತ್ರಣ ಮಾಡಬೇಕು. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸನ್ನು ಟೆರರಿಸ್ಟ್ಗಳು ಅಂತೇಳಿ ಆಲ್ರೆಡಿ ಘೋಷಣೆಯನ್ನು ಮಾಡಿದ್ದಾರೆ, ಅವರನ್ನು ನಾವು ಸಂಪೂರ್ಣ ನಿರ್ನಾಮ ಮಾಡಬೇಕು. ಯಾವುದಾಗ್ತಾ ಇದ್ದಾವೆ ಇವರು? ಇಷ್ಟೆಲ್ಲ ಕಂಡೀಷನ್ಸ್ಗಳನ್ನು ಉದ್ದೇಶವನ್ನು ಇಟ್ಟುಕೊಂಡು ಯುದ್ಧವನ್ನು ಮಾಡಿದ್ರಲ್ಲಿ ಒಂದನ್ನಾದರೂ ಅಚೀವ್ ಮಾಡೋದಕ್ಕೆ ಆಯ್ತಾ ಟ್ರಂಪ್ ಕೈಯಲ್ಲಿ? ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಇದು ಇರಾನ್ನ ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ರಂಪ್ನ ಅತಿ ದೊಡ್ಡ ಸೋಲು ಅಂತೇಳಿ. ಮಾತನಾಡೋದು ಸುಲಭ, ಆದರೆ ಅದು ಆಯ್ತಾ ಅಂದರೆ ಖಂಡಿತವಾಗಿ ಇಲ್ಲ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಇವತ್ತು ಇರಾನ್ ಇದನ್ನೆಲ್ಲ ಪೋಸ್ಟ್ ಮಾಡ್ತಾ ಇದೆ, ನಮಗೆ ಗೆಲುವು ಬಂತು, ಖಮೇನಿಯನ್ನು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೆ ಸಂಪೂರ್ಣ ಇರಾನ್. ಜೊತೆಗೆ ಇದು ನೋಡಿ, ಇದು ಅಫಿಷಿಯಲ್ ಅಕೌಂಟಿಂದ, ಇರಾನ್ನ ಎಂಬಸಿಗಳ ಅಫಿಷಿಯಲ್ ಅಕೌಂಟ್ನವರು ಇದು ನಾವು ಮಾಡಿರೋದಲ್ಲ, ಬದಲಿಗೆ ಇರಾನ್ ಅಫಿಷಿಯಲ್ ಅಕೌಂಟ್ನಿಂದ ಟ್ರಂಪ್ನ ಈ ರೀತಿಯಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಐ ಕಾಂಟ್ ಬ್ರೀದ್ ಅಂದರೆ ಇದೇ ಹರ್ಮುಜ್ ಜಲಸಂಧಿ. ಇದು ಹರ್ಮುಜ್ ಜಲಸಂಧಿ ಇದೆಯಲ್ಲ, ಇದು ಅತ್ಯಂತ ಮಹತ್ವದ್ದು, ಕೇವಲ 67 ಕಿಲೋಮೀಟರ್ ಅಂತರ ಇರುವಂಥದ್ದು ಇದು. ಹೀಗಾಗಿ ಇಲ್ಲಿ ಬ್ಲಾಕೇಡನ್ನು ಹಾಕೋದು ಇರಾನ್ಗೆ ಅತ್ಯಂತ ಸುಲಭವಾಗಿರುವಂಥದ್ದು. ಅಲ್ಲಿ ನಾವು ಈ ಒಂದು ಯುದ್ಧ ಅದು ತೈಲ ನೌಕೆಗಳಿಗೆ ನಾವು ಅಲ್ಲಿ ದಿಗ್ಬಂಧನ ಹಾಕಿರಲಿಲ್ಲ, ಬದಲಿಗೆ ಈ ಟ್ರಂಪ್ನ ಕುತ್ತಿಗೆ ಮೇಲೆ ಕಾಲನ್ನು ಇಟ್ಟಿದ್ವಿ, ಆತನಿಗೆ ಉಸಿರಾಡೋಕೆ ಆಗದೇ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತೇಳಿ ಟ್ರೋಲ್ ಮಾಡ್ತಾ ಇದೆ ಇರಾನ್. ಇದು ಮತ್ತೊಂದು ಇರಾನ್ನ ಕೈ ಬಂದು ಟ್ರಂಪ್ನ ಕತ್ತನ್ನು ಹಿಡಿದಿರುವಂಥದ್ದು. ಈ ಪರ್ಸಿಯನ್ ಗಲ್ಫ್ ಇದೆ, ಇಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಬ್ಲಾಕೇಡ್ಸ್ಗಳಾಗಿದ್ದಾವೆ, ಆ ಮೂಲಕವಾಗಿ ನಾವು ಟ್ರಂಪನ್ನು ಮಣಿಸಿದ್ವಿ ಅಂತೇಳಿ ಇದನ್ನು ಯಾರೇ ಟ್ರೋಲ್ಗಳು ಮಾಡ್ತಾ ಇರೋದಲ್ಲ ವೀಕ್ಷಕರೇ, ನೇರವಾಗಿ ಇರಾನ್ನ ಎಂಬಸಿ ಮಾಡ್ತಾ ಇರುವಂಥದ್ದು. ಇನ್ನು ಅಲ್ಲಿರ್ತಕ್ಕಂಥ ಎಲ್ಲವೂ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅಲ್ಲಿ ಅದನ್ನು ಇದನ್ನೊಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಮಗೆ ಗೆಲುವು ಸಿಕ್ತು ಅಂತೇಳಿ ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ನೋಡಿ, ಹಿಜಾಬ್ ಇಲ್ಲದೆ ಇರುವಂಥ ಮಹಿಳೆಯ ಫೋಟೋವನ್ನು ಕೂಡ ಇರಾನ್ ಎಂಬಸಿ ಬಳಸ್ತಾ ಇದೆ. ಅಂದರೆ ನಮ್ಮಲ್ಲಿ ಹಕ್ಕುಗಳು ಸಮಾನವಾಗಿದ್ದಾವೆ ಅಂತ ತೋರಿಸ್ಪಡಿಸುವಂಥ ಎತ್ತರ. ಇಲ್ಲಿ ನೋಡಿ, ಮಹಿಳೆಯರ ತಲೆ ಮೇಲೆ ಯಾವುದೇ ಸ್ಕಾರ್ಫ್ ಇಲ್ಲ, ತಮಗೆ ಇಷ್ಟ ಬಂದಂಥವ್ರು ಸ್ಕಾರ್ಫ್ ಹಾಕಿದ್ದಾರೆ, ಇಲ್ಲದೇ ಇದ್ದಂಥವ್ರು ಟೋಪಿ ಹಾಕಿದ್ದಾರೆ, ಬೇಡ ಅನ್ನೋರು ಕೂದಲನ್ನು ಬಿಟ್ಟಿದ್ದಾರೆ. ಅಂದರೆ ನಮ್ಮಲ್ಲೂ ಕೂಡ ಸಮಾನವಾದಂಥ ಹಕ್ಕುಗಳಿದ್ದಾವೆ, ಅಮೆರಿಕ ಸುಳ್ಳನ್ನು ಹೇಳ್ತಿತ್ತು ಅನ್ನುವಂಥ ಒಂದು ಇಮೇಜ್ ಬಿಲ್ಡಿಂಗ್ ಆ್ಯಕ್ಟಿವಿಟಿಗೆ ಇರಾನ್ ಮುಂದಾಗಿರುವಂಥದ್ದು. ಇದು ಕೂಡ ಸತ್ಯಕ್ಕೆ ದೂರವಾಗಿರುವಂಥದ್ದು. ಆದರೆ ಇಲ್ಲಿ ಏನಾಗ್ತಾ ಇದೆ, ನನ್ನ ದೃಷ್ಟಿಯಲ್ಲಿ ನಾನು ಹೇಳೋದನ್ನೇ ಸತ್ಯ, ನೀವು ಅದನ್ನು ನಂಬಿ,
ನಂಬುವಂಥವ್ರು ಎರಡು ಕಡೆನೂ ಇರ್ತಾರೆ, ಅದೇ ಸತ್ಯವಾಗಿ ಹೋಗ್ತಾ ಇದೆ ಹೊರತು ನಿಜವಾದ ಸತ್ಯ ಈ ಯುದ್ಧ ಮದ್ದು ಗುಂಡುಗಳ ಶಬ್ದದ ನಡುವೆ ಹೂತು ಹೋಗ್ತಾ ಇದೆ. ಆ ಹೂತು ಹೋಗಿರುವಂಥ ಸತ್ಯದ ವಾಸನೆಯೇ ಇವತ್ತು ನಮ್ಮ ಇಡೀ ಜಗತ್ತನ್ನು ಈ ರೀತಿಯಾಗಿ ಒಂದು ಅತ್ಯಂತ ಹೀನಕರವಾದಂಥ ಸ್ಥಿತಿಗೆ ತಂದು ಬಿಟ್ಟಿರುವಂಥದ್ದು, ಒಂದು ಗ್ಯಾಸ್ ಕೂಡ ಲಭ್ಯವಾಗ್ತಾ ಇರುವಂಥ ಸ್ಥಿತಿಗೆ. ಇದೊಂದು ಎಂಬಸಿ ಆಫ್ ಇರಾನ್ ಇನ್ ಬಲ್ಗೇರಿಯಾ ಅವ್ರು ಮಾಡಿರುವಂಥದ್ದು 14 ಮಿಲಿಯನ್ ಪ್ರೌಡ್ ಇರಾನೀಸ್ ಹ್ಯಾವ್ ಸೋ ಫಾರ್ ಡಿಕ್ಲೇರ್ಡ್ ದೇರ್ ರೆಡಿನೆಸ್ ಟು ಸ್ಯಾಕ್ರಿಫೈಸ್ ದೇರ್ ಲೈವ್ಸ್ ಅಂತ. ನೀವು ಈಗಲೂ ಯುದ್ಧವನ್ನು ನಿಲ್ಲಿಸದೇ ಇದ್ರೆ 1,40,00,000 ಇರಾನಿಯರ್ ರೆಡಿ ಇದ್ದಾರೆ ಯುದ್ಧ ಮಾಡೋದಕ್ಕೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಇರಾನ್ನ ಬಲ್ಗೇರಿಯಾದಲ್ಲಿ ಇರ್ತಕ್ಕಂಥ ರಾಯಭಾರಿ ಕಚೇರಿ ಕೊಡುತ್ತೆ. ಎಂಬಸಿ ಇನ್ ಇರಾನ್, ಇದು ಯಾವುದು ಇರಾನದ್ದು ಬಲ್ಗೇರಿಯಾದಲ್ಲಿ ಇರುವಂಥದ್ದು, ವಾಟ್ಸ್ ಡನ್ ಈಸ್ ಡನ್ ಅಂತ. ಅಂದರೆ ಇಲ್ಲಿ ನಾವು ಗಮನಿಸಬೇಕು, ಟ್ರಂಪ್ ಮುಖ ಇಲ್ಲಿ ಈ ಥರ ಮಾಡ್ಕೊಂಡು ನಿಂತಿದ್ದಾರೆ. ಇಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಎಲ್ಲ ದೇಶಗಳ ತೈಲ ನೌಕೆಗಳು ನಿಂತಿದ್ದಾವೆ. ಇಲ್ಲಿ ಟೋಲನ್ನು ವಸೂಲಿ ಮಾಡ್ತಾ ಇದೆ ಇರಾನ್. ಯಾರಪ್ಪ ಇದಕ್ಕೆ ಹೊಣೆ? ಈ ಅಪ್ಪ ಬಂದೇನಾದ್ರು ನಮ್ಗೆ ಕೊಡ್ತಾರಾ? ಕೊಡಲ್ಲ. ಅದೇ ಇಲ್ಲಿ ಆಗ್ತಾ ಇರುವಂಥದ್ದು. ಸೊ ಈ ಒಂದು ವಿಷಯಗಳನ್ನು ನಾವು ಗಮನಿಸ್ತಾ ಇದ್ದಾಗ ಇಲ್ಲಿ ನಮಗೆ ಸ್ಪಷ್ಟವಾಗ್ತಾ ಇರುವಂಥದ್ದು ಇಷ್ಟೇ, ಈ ಯುದ್ಧ ನಿಂತಾಗೆ ಕಾಣಿಸ್ತಾ ಇದ್ರು ಕೂಡ ನಿಲ್ತಾ ಇಲ್ಲ. ಬದಲಿಗೆ ಯಾವ ದೇಶದಲ್ಲಿ ರೆಜಿಮ್ ಚೇಂಜನ್ನು ಮಾಡಬೇಕು ಅಂತೇಳಿ ಅಮೆರಿಕ ಇಸ್ರೇಲ್ ಪ್ರಯತ್ನವನ್ನು ಪಡ್ತಾ ಇತ್ತೋ ಆ ದೇಶದ ರೆಜಿಮನ್ನು ಮತ್ತಷ್ಟು ಗಟ್ಟಿ ಮಾಡುವಂಥ ಪ್ರಯತ್ನಕ್ಕೆ ಇವರು ಮುಂದಾಗಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ಇದರಿಂದ ಏನಾಗ್ತಾ ಇದೆ, ಖಮೇನಿ ಪುತ್ರ ಮತ್ತು ಖಮೇನಿಯ ವಂಶಜರೇನಿದ್ದಾರೆ ಅಲ್ಲಿ ಮತ್ತಷ್ಟು ಇನ್ನೂ ಗಟ್ಟಿ ಆಗ್ತಾ ಹೋಗ್ತಾರೆ, ಅವರ ಕೈಗೆ ಬಿಗಿ ಹಿಡಿತ ಸಿಗುತ್ತೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಇವತ್ತು ಟ್ರೂ ರಿಪ್ರೆಸೆಂಟೇಟಿವ್ ಆಫ್ ಇರಾನ್ ಆಗಿದ್ದಾರೆ. ಯಾಕಂದರೆ ಅಮೆರಿಕ ಮತ್ತು ಪಾಕಿಸ್ತಾನದ ಈ ಎಲ್ಲ ಮಾತುಕತೆಯ ಭಾಗವಾಗಿ ಇರಾನ್ನಿಂದ ರಿಪ್ರೆಸೆಂಟೇಟಿವ್ ಆಗಿ ಬಂದಿದ್ದೆ IRGಯ ಕಮಾಂಡೋಗಳು. ಸೊ ಅದಕ್ಕೊಂದು ಲೆಜಿಟಿಮೇಟಿಸಿಯನ್ನು ಕೊಟ್ಟಾಯಿತು. ಈಗ ಅವರ ಬಳಿಯಲ್ಲಿರ್ತಕ್ಕಂಥ ಮಿಸೈಲ್ಸ್ಗಳು, ಲಾಂಗ್ ರೇಂಜ್ ಮಿಸೈಲ್ಸ್ ಇರ್ಬೋದು, ಡ್ರೋನ್ಸ್ಗಳಿರ್ಬೋದು, ಅವುಗಳ ಬಳಕೆಯನ್ನು ಈಗ ಇರಾನ್ ಮಾಡ್ಕೊಂಡಾಗಿದೆ. ಅದಕ್ಕೆ ಗೊತ್ತಾಗಿದೆ ತನ್ನ ಸ್ಟ್ರೆಂತ್ ಏನು ಅಂತ. ಮುಂಬರುವಂಥ ಹಂತದಲ್ಲಿ ಏನು ಮಾಡುತ್ತೆ, ಇಲ್ಲಿ ಬರುವಂಥ ಬಿಲಿಯನ್ ಗಟ್ಟಲೆ ದುಡ್ಡನ್ನು ಅವರೇನಲ್ಲಿ ಇರಾನಿಗರ ಉದ್ಧಾರಕ್ಕೆ ಬಳಸಲ್ಲ. ಚಿಕ್ಕ ಪುಟ್ಟ ಇನ್ಫ್ರಾಸ್ಟ್ರಕ್ಚರನ್ನು ಸರಿ ಮಾಡಿಕೊಂಡ್ರು ಈ ಸ್ಟಾಕ್ ಪೈಲ್ ಇದೆ, ವೆಪನ್ ಸ್ಟಾಕ್ ಪೈಲನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅವರ ಬಳಿಯಲ್ಲಿ ಲಾಂಗ್ ರೇಂಜ್ ಮಿಸೈಲ್ಸ್ಗಳು ಜಾಸ್ತಿ ಆಗ್ತವೆ, ಡ್ರೋನ್ಸ್ಗಳು ಜಾಸ್ತಿ ಆಗ್ತವೆ, ಡ್ರೋನ್ಸ್ಗಳು ಜಾಸ್ತಿ ಆಗ್ತವೆ. ಇದರಲ್ಲಿ ಇರಾನ್ಗೆ ಗೊತ್ತಾಗಿರೋದೇನೆಂದರೆ ತಮ್ಮ ನೌಕಾ ಸೇನೆ ಅತ್ಯಂತ ವೀಕ್ ಆಗಿದೆ ಅಂತ. ಈಗ ಆ ನೌಕಾ ಸೇನೆಯನ್ನು ಗಟ್ಟಿ ಮಾಡುವಂಥ ಪ್ರಯತ್ನಗಳು ಶುರುವಾಗ್ತವೆ. ತಮ್ಮ ಈ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ವೀಕ್ ಇದೆ ಅಂತ ಗೊತ್ತಾಗಿದೆ. ಆ ಏರ್ ಡಿಫೆನ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಆ ದೃಷ್ಟಿಯಲ್ಲಿ ಹಣಕಾಸನ್ನು ಈಗ ವ್ಯಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಕೂಡ S-400 S-500 ಈಗ ರಷ್ಯಾದಿಂದ ಪರ್ಚೇಸ್ ಮಾಡ್ತೀವಿ, ನಮ್ಮ ಹತ್ರ ದುಡ್ಡಿದೆ ತಗೊಳ್ಳಿ, ನಾವು ಡಬಲ್ ದುಡ್ಡು ಕೊಡ್ತೀವಿ ಅಂದರೆ ರಷ್ಯಾ ಯಾಕೆ ಬೇಡ ಅನ್ನತ್ತೆ. ರಷ್ಯಾ ಕೂಡ ಅಲ್ಲಿ ಉಕ್ರೇನ್ ಯುದ್ಧದಿಂದ ಇನ್ನೂ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅಂಥ ಸಂದರ್ಭದಲ್ಲಿ S-400 S-500 ಈ ರೀತಿಯಾಗಿರ್ತಕ್ಕಂಥ ಆ್ಯಂಟಿ ಮಿಸೈಲ್ ಸಿಸ್ಟಮ್ಸ್ಗಳನ್ನು ಇರಾನ್ ಯಥೇಚ್ಛವಾಗಿ ಏನಾದರೂ ಖರೀದಿ ಮಾಡಿದರೆ ಮುಂಬರುವಂಥ ಸಂದರ್ಭದಲ್ಲಿ F-35 ಆಲ್ರೆಡಿ ಈಗ ಅವರ ಬಳಿಯಲ್ಲಿರ್ತಕ್ಕಂಥ ಪ್ರಿಮೇಟಿವ್ ಏರ್ ಡಿಫೆನ್ಸ್ ಸಿಸ್ಟಮಿಂದನೇ ಹೊಡೆದಾಕಿದ್ದಾರೆ. F-15ಗಳನ್ನು ಹೊಡೆದಾಕಿದ್ದಾರೆ, ಅವರ ಡ್ರೋನ್ಸ್ಗಳನ್ನು ಹೊಡೆದಾಕಿದ್ದಾರೆ, ಅವರ ಎವಾಕ್ಸ್ ಸಿಸ್ಟಮನ್ನು ಅಂದರೆ ಅರ್ಲಿ ವಾರ್ನಿಂಗ್ ಏರ್ಬೋರ್ನ್ ಸಿಸ್ಟಮ್ಸ್ಗಳಿರ್ತವೆ ಅವುಗಳನ್ನು ಹೊಡೆದಾಕಿದ್ದಾರೆ. ಇವೆಲ್ಲವನ್ನು ಹೊಡೆದಾಕಿರುವಂಥ ಇರಾನ್ಗೆ ಮತ್ತಷ್ಟು ಗಟ್ಟಿಯಾಗುತ್ತೆ. ಅದನ್ನು ಯಾರು ತಡೆಯೋಕ್ಕೆ ಸಾಧ್ಯ ಆಗುತ್ತೆ? ಅದಾದ ಮೇಲೆ ಅವರ ಮಿಲಿಟರಿಯಲ್ಲಿ ಇರ್ತಕ್ಕಂಥ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನಗಳಾಗ್ತವೆ. ಇದರಿಂದ ಮತ್ತಷ್ಟು ಇರಾನ್ ಗಟ್ಟಿ ಆಗ್ತಾ ಹೋದ ಹಾಗೆ ಇದು ಶಿಯಾ ರಾಷ್ಟ್ರ ಇರಾನಲ್ಲಿ, ಸುನ್ನಿ ರಾಷ್ಟ್ರಗಳು. ಇವತ್ತು ಪಾಕಿಸ್ತಾನ ಎಷ್ಟೇ ಬೂಸ್ಟರ್ನ ಮಾಡ್ಕೋಬೋದು, ನಮಗೆಲ್ಲ ನೆನಪಿರಬೇಕು. ಈ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಬಂದಾಗ ಅವತ್ತು ಅಲ್ಲಿ ISI ಚೀಫ್ ಹೋಗಿ ಟೀಯನ್ನು ಕುಡಿತಾ ಮಾತನಾಡಿದ್ರು. ಈಗ ಇಡೀ ಅಫ್ಘಾನಿಸ್ತಾನ ಪಾಕಿಸ್ತಾನ ವಿರೋಧವಾಗಿದೆ. ಇವತ್ತು ಕೂಡ ಇರಾನ್ನ ಎಂಬಸಿಗಳು ಪಾಕಿಸ್ತಾನವನ್ನು ಟ್ರೋಲ್ ಮಾಡ್ತಾ ಇದ್ದಾವೆ. ಅವರಿಗೆ ಲೆಜಿಟಿಮೇಸಿಯನ್ನು ಕೊಟ್ಟಿಲ್ಲ. ಪಾಕಿಸ್ತಾನ ಮುಖ್ಯವಾಗಿ ಸುನ್ನಿಗಳು ಹೆಚ್ಚಾಗಿರುವಂಥ ರಾಷ್ಟ್ರ. ಇನ್ನು ಸುನ್ನಿಗಳನ್ನು ಆಗಿರ್ತಕ್ಕಂಥ ರಾಷ್ಟ್ರಗಳು ಇಡೀ ಇಸ್ಲಾಮಿಕ್ ಆರ್ಗನೈಸೇಷನ್ ಇದೆ, ಅದನ್ನು ಕಂಟ್ರೋಲ್ ತಗೋಬೇಕು, ನಾವು ಇಸ್ಲಾಮಿಕ್ ಆರ್ಗನೈಸೇಷನ್ಗಳು ಅಥವಾ ಇಸ್ಲಾಮಿಕ್ ರಾಷ್ಟ್ರಗಳ ಮುಖ್ಯಸ್ಥರಾಗಬೇಕು ಅಂತೇಳಿ ಗಟ್ಟಿಯಾಗಿ ಏನು ಕನಸನ್ನು ಕಾಣ್ತಾ ಇದ್ದಾವೆ ಅಥವಾ ಇಷ್ಟು ದಿನಗಳ ಗಟ್ಟಿಯಾಗಿ ಹಿಡಿದುಕೊಂಡ್ಕೊಳ್ತಿರುವಂಥ ಸೌದಿ ಅರೇಬಿಯಾ ಇರ್ಬೋದು, ಕತಾರ್ ಇರ್ಬೋದು, UAE ಇರ್ಬೋದು, ಟರ್ಕಿ ಇರ್ಬೋದು, ಎಲ್ಲ ರಾಷ್ಟ್ರಗಳಿಗೂ ಕೂಡ ಭಯವನ್ನು ಹುಟ್ಟಾಕ್ತಾ ಹೋಗುತ್ತೆ ಇರಾನ್. ಇವೆಲ್ಲದರ ಮಧ್ಯದಲ್ಲಿ ಇರುವಂಥ ಪ್ರಶ್ನೆ, ಭಾರತದ ಪಾತ್ರ ಏನಾಗಿದೆ? ವೀಕ್ಷಕರೇ, ಇವತ್ತು ಟ್ರಂಪ್ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ವೀಟನ್ನು ಮಾಡಿರಲಿ, ಈ ಸೀಸ್ ಫೈರ್ ಆಗೋದರಲ್ಲಿ ಅತಿ ದೊಡ್ಡ ಪಾತ್ರ ಭಾರತದ್ದು ಇದೆ. ಭಾರತದ ಪ್ರಧಾನಿಗಳು ಎಲ್ಲ ಇನ್ಕ್ಲೂಡಿಂಗ್ ಇರಾನ್, ಅಲ್ಲಿಯ ಪ್ರಧಾನಿ ಸೇರಿದ ಹಾಗೆ ಎಲ್ಲ ರಾಷ್ಟ್ರಗಳ, ಪ್ರಮುಖವಾಗಿ ಅರಬ್ ರಾಷ್ಟ್ರಗಳ ಮುಖ್ಯಸ್ಥರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಜೈಶಂಕರ್ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ, ಸೀಸ್ ಫೈರನ್ನು ಮಾಡಿಕೊಳ್ಳಿ, ಇದರಿಂದ ಯಾರಿಗೂ ಕೂಡ ಉದ್ಧಾರ ಆಗೋದಿಲ್ಲ, ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಭಾರತದ ಪಾತ್ರ ಮತ್ತು ಗಟ್ಟಿಯಾಗಿಯೇ ಇರುತ್ತೆ. ಆದರೆ ಇವೆಲ್ಲವನ್ನು ಬಳಸಿಕೊಂಡು ಈ ಇಮೇಜ್ ಮೇಕ್ ಓವರ್ ದೃಷ್ಟಿಯಲ್ಲಿ ಈಗ ನಾವು ನೋಡ್ತಿದ್ವಿ, ಎಪ್ಸ್ಟೈನ್ ಫೈಲ್ಸ್ನ ಆ ಒಂದು ಕರಾಳತೆಯನ್ನು ಮುಚ್ಚಿಡೋದ್ರಲ್ಲಿ ಟ್ರಂಪ್ ಬಹುತೇಕವಾಗಿ ಯಶಸ್ವಿಯಾಗಿದ್ದಾರೆ. ತನ್ನ ಹೆಸರು ಬರೋದನ್ನು ಇಡೀ ಜಗತ್ತಿಗೆ ಮರೆಸುವಂಥ ಪ್ರಯತ್ನವನ್ನಾಯಿತು. ಅದೇ ರೀತಿಯಾಗಿ ತನಗೆ ಆಗದಂಥ ದೇಶಗಳನ್ನು ಹೇಗೆ ಕಟ್ಟಿ ಹಾಕಬೇಕು ಅಂತ ಕೂಡ ನೋಡ್ತಾರೆ. ಯಾಕಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇನ್ನೂ ಜಾರಿಗೆ ಬಂದಿಲ್ಲ ಭಾರತ ಮತ್ತು ಅಮೆರಿಕದ ಮಧ್ಯದಲ್ಲಿ. ಅದು ಇನ್ನೂ ಕೂಡ ಸ್ಟಾಗ್ನೆಂಟ್ ಆಗಿದೆ, ಅನೌನ್ಸ್ ಆಗಿದೆ, ಬಟ್ ಜಾರಿಗೆ ಬಂದಿಲ್ಲ.
ಯಾಕಂದರೆ ಅಮೆರಿಕದ ಕಂಡೀಷನ್ಗೆ ಭಾರತ ಸೊಪ್ಪು ಹಾಕ್ತಿಲ್ಲ. ಅಮೆರಿಕನ್ ಸ್ಪೈಗಳನ್ನು ಭಾರತ ಹಿಡಿದು ಜೈಲಿಗೆ ಹಾಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅಮೆರಿಕದ CIA ರಿಜಿಮ್ ಚೇಂಜ್ ವಿಚಾರದಲ್ಲಿ ಇರ್ಬೋದು ಅಥವಾ ಯಾವುದೇ ವಿಚಾರದಲ್ಲಿ ಭಾರತನ ಹೇಗೆ ಟಾರ್ಗೆಟ್ ಮಾಡ್ಬೋದು, ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ ಟ್ರಂಪು. ಆ ಹೇಳಿಕೆನ ನಾವು ಕೇಳ್ತಾ ಹೋದರೆ ನಮ್ಮ ಶೇರು ಮಾರ್ಕೆಟ್ ಅಲ್ಲಾಡ್ತಾ ಹೋಗುತ್ತೆ, ನಮ್ಮ ದೇಶದಲ್ಲಿ ಅಶಾಂತಿಗೆ ಕಾರಣ ಆಗುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಯಾರನ್ನೂ ಕೂಡ ಸಂಪೂರ್ಣವಾಗಿ ದ್ವೇಷಿಸದೆ, ಯಾರನ್ನೂ ಸಂಪೂರ್ಣವಾಗಿ ನಂಬದೆ, ನಮ್ಮ ಭಾರತ ಇವತ್ತು ಮಾಡ್ತಾ ಇರುವಂಥದ್ದೇನು, ಭಾರತದ ಹಿತಾಸಕ್ತಿ ಭಾರತಕ್ಕೆ ಮುಖ್ಯ, ಭಾರತದ ಜೊತೆಯಲ್ಲಿದೆ. ಜಿಯೋ ಪೊಲಿಟಿಕ್ಸ್ನ ಈ ಸೂತ್ರವನ್ನು ಇವತ್ತು ಭಾರತ ಪಾಲಿಸ್ತಾ ಇದೆ. ಭಾರತೀಯರೆಲ್ಲರೂ ನಾವು ಕೂಡ ಇದನ್ನು ಪಾಲಿಸಬೇಕು. ಜೊತೆಗೆ ಆಗ್ತಾ ಇರುವಂಥ ಘಟನೆಗಳ ಬಗ್ಗೆ ಕಣ್ಣು ಕಿವಿಯನ್ನು ತೆರೆದಿಟ್ಟುಕೊಂಡು ಕೇಳಬೇಕು, ವಿಶ್ಲೇಷಣೆಯನ್ನು ಮಾಡಬೇಕು. ಸುಳ್ಳು ಸುದ್ದಿಗಳಿಗೆ ಸೊಪ್ಪನ್ನು ಹಾಕಬಾರ್ದು. ಆದರೆ ಈ ಯುದ್ಧ ಸಂಪೂರ್ಣವಾಗಿ ನಿಂತಿದೆ ಅನ್ನೋದನ್ನು ಕೂಡ ನಂಬಬಾರ್ದು. ಇದು ಮುಂದುವರಿಯುತ್ತೆ. ಆದರೆ ಹೇಗೆ ಮುಂದುವರಿಯುತ್ತೆ, ಯಾವ ರೂಪದಲ್ಲಿ ಮುಂದುವರಿಯುತ್ತೆ, ನಾನು ಇದ್ದೀನಲ್ಲ, ಮತ್ತೆ ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇಷ್ಟೊತ್ತರೆಗೂ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನೋಡ್ತಾ ಇರಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲನ್ನು ನೋಡ್ತೀರಿ, ನಿರಂತರವಾಗಿ ನೋಡ್ತೀರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.